ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು. ಆದರೆ ಮಕ್ಕಳ ಕಡೆಯಿಂದ ಈ ಥರ ಆಗಿದೆ. ಇನ್ನೇನು ಅವರಿಗೆ ಪಾಪ ಅವರು ನಿಶಕ್ತರು, ಸ್ವಂತ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಅವರಿಗಿಲ್ಲ. ಕುಮಾರಸ್ವಾಮಿ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿದ್ದಾರೆ. ಸೊ ಅವರು ಕೂಡ ನ್ಯೂಸ್ಗಳಲ್ಲಿ ನನ್ನನ್ನು ಕೇಳಿದ್ದಾರೆ, ನೋಡಿದ್ದಾರೆ. ಅವರೇನಾದರೂ ಈ ವಯಸ್ಸಿನಲ್ಲಿ ಒಂದು ತೀರ್ಮಾನ, ಹೌದು ನಾನು ಮಾಡಿದ ತಪ್ಪಾಯಿತು, ತಪ್ಪು ತೀರ್ಮಾನ ತಗೊಂಡೆ ಅಂಥೇಳಿ ಸರಿ ತೀರ್ಮಾನ ತಗೊಳ್ಳೋದಾದರೆ ನಾವೆಲ್ಲರೂ ಚರ್ಚೆ ಮಾಡ್ಬೋದು. ಇವತ್ತು ಜಿ ಟಿ ದೇವೇಗೌಡರಿಗೆ ನಾನೇ ದೇವೇಗೌಡರನ್ನ ಕರ್ಕೊಂಬಂದು ಅವ್ರ ಮನೆಗೆ ಬಂದು ನೀವು ನಮ್ಮ ಜೊತೆಯಲ್ಲೇ ಬರಬೇಕು ಅಂಥೇಳಿ ಅವರನ್ನು ಸೇರಿಸಿ ಅವರಿಗೆ ಕಮಿಟಿ ಅಧ್ಯಕ್ಷರನ್ನಾಗಿ ನಾನೇ ಮಾಡಿದ್ದು. ಅವರು ತಾನು ಗೆದ್ದಿದ್ದಲ್ಲ, ಪಕ್ಕದಲ್ಲಿ ಹುಣಸೂರನ್ನು ಕೂಡ ಗೆಲ್ಲಿಸ್ಕೊಂಡ್ರು. ಈಗ ಅವ್ರಿಗೇನು ಹೇಳಂಗಿಲ್ಲ, ಕೇಳಂಗಿಲ್ಲ, ಏಕಾಏಕಿ ಏಕ ವ್ಯಕ್ತಿಯ ತೀರ್ಮಾನ ತಗೊಳ್ತಿರೋದ್ರಿಂದ ಅವರು ಕೂಡ ಬೇಸರ ಆಗಿದ್ದಾರೆ. ಈಗ ಮುಂದೆ ನಾನು ಜಿ ಟಿ ದೇವೇಗೌಡರು ಮತ್ತು ಇನ್ನು ಅನೇಕ ಜನ ಶಾಸಕರಿದ್ದೇವೆ, ಕೂತ್ ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.